ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಯಾವ ಡೇ ಹೇಳಿ? ನ್ಯೂ ಇಯರ್ ಫಸ್ಟ್ ಡೇ ಅಂದರೆ ಇವತ್ತು ಬಂದು ಬುಧವಾರ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಯಾರು ಏನೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಒಳ್ಳೆಯದಾಗಲಿ. ಹಾಗೆ ಏಕೆಂದರೆ ನನ್ನ ಒಂದು ಈ ವ್ಲಾಗ್ ಏನಿದೆ ಇದು ಬರುವಂಥದ್ದು ತುಂಬ ಲೇಟ್ ಆಗುತ್ತೆ, ಅಂದರೆ ಒಂದು 4 days ಆಗ್ಬೋದು. ಅದರಿಂದ ಓಕೆ, ಸಾಯಂಕಾಲ ಒಂದು ವೀಡಿಯೋನ ಶಾರ್ಟಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಈ ವರ್ಷ ಏನೆಲ್ಲ ಮಾಡಬೇಕು, ಈ ವರ್ಷ ಮಾಡಲೇಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ಸ್ ಮಾಡಿ. ಹಾಗೆ ನಿನ್ನೆ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಹಾಗೆ ಇವತ್ತಿನ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ. ನನಗೆ ವಾಯ್ಸು ನಿಮಗೆ ಯಾವ ಥರ ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ, ನನ್ನ ಗಂಟಲು ಕಿಚಿ ಕಿಚಿ ಅಂತ ಅನ್ನಿಸ್ತಾ ಇದೆ. ನಿನ್ನೆಯಿಂದ ಆ ಥರ ಆಗ್ತಾಯಿದೆ. ಅದು ವಿಕ್ಸದು ಅದು ಟ್ಯಾಬ್ಲೆಟು ಇದು ಬರುತ್ತೆ ನೋಡಿ, ಚಾಕ್ಲೇಟ್ ಟೈಪ್, ಅದನ್ನು ತೊಗೊಂಡಿದ್ರು ಏನು ಕಡಿಮೆ ಆಗಿಲ್ಲ. ಒಂಥರ ಕಿರಿಕಿರಿ ಅನಿಸುತ್ತೆ. ಅದು ಸ್ವಲ್ಪ ಏನಾಗುತ್ತೆ, ಆ ಥರ ಆದಾಗ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆದಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇವತ್ತು ಸಿರಪ್ ಥರ ಕೇಳಿದ್ದೀನಿ ಮೋಹನ್ಗೆ, ಏನಂದರೆ ಸ್ವಲ್ಪ ಕಫ ಕೂಡ ಇದೆ ಅದರಿಂದ. ಓಕೆ, ನಾನು ಈ ವರ್ಷ ಏನೆಲ್ಲ ಮಾಡಬಾರ್ದು, 2024 ಏನೆಲ್ಲ ಕೆಲಸ ಮಾಡ್ತಿದ್ದೆ ಅದನ್ನು 2025 ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಶಪಥ ಮಾಡ್ತಾಯಿದ್ದೀನಿ ಇನ್ಮೇಲೆ ಮಾಡಲ್ಲ ಅಂತೇಳಿ. ಏನಂದರೆ ಕಸ ಗುಡಿಸ್ಬಾರ್ದು, ಮನೆ ಒರೆಸ್ಬಾರ್ದು, ಪಾತ್ರೆ ತೊಳಿಬಾರ್ದು, ಅಡುಗೆ ಮಾಡಬಾರ್ದು, ಮತ್ತು ಬಟ್ಟೆ ವಾಶ್ ಮಾಡಿದ ಮೇಲೆ ತೊಗೊಂಡೋಗಿ ಎತ್ಕೊಂಡೋಗಿ ಒಣಗಾಕುವಂಥದ್ದು, ಮತ್ತು ಅಲ್ಲಿಂದ ತಂದು ಮಡಚಿಡುವಂಥದ್ದು, ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡಬಾರ್ದು, ಇವತ್ತಿನಿಂದ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕೆಲಸಗಳು ಮಾಡಬಾರ್ದು ಅಂತ, ಏನೆಲ್ಲ ಕೆಲಸಗಳು ಮಾಡಬಾರ್ದು ಅಂತ ಅಂದ್ಕೊಳ್ತೀವಲ್ಲ ಆ ಕೆಲಸಗಳನ್ನ ಈ ವರ್ಷದಿಂದ ಈ ಕೆಲಸಗಳನ್ನ ಮಾಡಬಾರ್ದು ಅಂತ ಶಪಥ ಮಾಡ್ತಾ ಇದ್ದೀನಿ. ಓಕೆನಾ? ಇವತ್ತಿನಿಂದ ಆ ಥರ ಕೆಲಸಗಳನ್ನ ಏನು ಮಾಡಲ್ಲ, ಆರಾಮಾಗಿ ಯಾವಾಗಲೂ ಕೂತ್ಕೊಂಡೇ ಇರ್ತೀನಿ, ವೀಡಿಯೋ ಮಾಡ್ತೀನಿ ಮತ್ತು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಇನ್ನೇನು ಕೆಲಸ ಇರಲ್ಲ, ವೀಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಆ ಕೆಲಸ ಬಿಟ್ಟರೆ ಈ ಕೆಲಸ ಎಲ್ಲ ಹಾಗೆ ಸೈಡಿಗೆ ಬಿಸಾಕುವಂಥದ್ದು, ಹಾಗೆ ಮಾಡಲ್ಲ ಅಂತ. ಓಕೆ, ಹಾಗೆ ಇನ್ನೂ ತುಂಬ ಕೆಲಸಗಳಿದೆ ನೋಡಿ. ಮತ್ತೆ ಕೆಲಸಕ್ಕೆ ಬಂದೆ. ಈ ಕೆಲಸಗಳನ್ನ ನಾವು ಈ ಕೆಲಸಗಳನ್ನ ಮಾಡಬಾರ್ದು ಅಂತ ಅನ್ಕೋತೀವಿ, ಆದರೆ ಮಾಡದೇ ಇರೋದಕ್ಕಂತೂ ಆಗೋದೇ ಇಲ್ಲ. ಇವಾಗ ಬೆಳಿಗ್ಗೆಯಿಂದ ನೋಡಿ ಎಲ್ಲರೂ ನ್ಯೂ ಇಯರ್ ಅಂತ ಹೇಳಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಿರ್ತಾರೆ. ನಾವು ನಾರ್ಮಲ್ ಡೇ ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ನ್ಯೂ ಇಯರ್ ಆಗಿರ್ಬೋದು, ಏನೇ ಒಂದು ಆಗಿದ್ರೂ ಅಷ್ಟೇ, ಏನು ಚೇಂಜಸ್ ಏನೂ ಇರೋದಿಲ್ಲ. ಏನೋ ಅವತ್ತೊಂದಿನ ಕೇಕಿ ಕಟ್ ಮಾಡ್ಬೋದು ಅಷ್ಟೇ, ಆದರೆ ನಮ್ಮ ಮನೇಲಿ ಅದು ಕೂಡ ಮಾಡಲ್ಲ ನಾವು. ಅದೇನು ಅದು ಇಷ್ಟನೇ ಇಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡುವಂಥದ್ದು. ಇದು ಅಂತಲ್ಲ, ಒಂದು ಆ್ಯನಿವರ್ಸರಿ ಇರ್ಬೋದು, ಒಂದು ಬರ್ತ್ಡೇ ಇರ್ಬೋದು, ಆ ಥರದ್ದೆಲ್ಲ ಏನೋ ಅಷ್ಟೊಂದು ಇಷ್ಟನೇ ಆಗಲ್ಲ. ಸೆಲೆಬ್ರೇಷನ್ ಮಾಡಬೇಕು, ಕೇಕೆಲ್ಲ ತರಬೇಕು, ಡೆಕೋರೇಷನ್ ಮಾಡಬೇಕು, ಕಟ್ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ಆ ಥರ ಇಷ್ಟನೂ ಆಗಲ್ಲ ನನಗೆ. ಅಕಸ್ಮಾತ್ ನಾವೆಲ್ಲರೂ ಅಂದರೆ ಪ್ರವೀಣನ್ ಫ್ಯಾಮಿಲಿ, ನವೀನನ್ ಫ್ಯಾಮಿಲಿ ಏನಾದರೂ ಎಲ್ಲರೂ ಒಟ್ಟಿಗೆ ಬಂದು, ಅಂದರೆ ಮಳವಳ್ಳಿಯಲ್ಲಿ ಏನಾದರೂ ಸೇರಿದರೆ, ಎಲ್ಲರೂ ಒಟ್ಟಿಗೆ ಸೇರಿದ್ರೆ, ಯಾವಾಗಲಾದ್ರು ಅಪರೂಪ ಆ ಥರ ಎಲ್ಲ ಆಗೋದು. ಆ ಥರ ಸೇರುವಂಥ ಟೈಮಲ್ಲಿ ಮಾತ್ರ ಎಲ್ಲರೂ ಇರ್ತೀವಿ, ಮಕ್ಕಳೆಲ್ಲ ಇರ್ತಾರೆ, ಆವಾಗ ಕೇಕೆಲ್ಲ ತಂದು ಕಟ್ ಮಾಡುವಂಥದ್ದು ಇರುತ್ತೆ. ಆದರೆ ನಾವು ಈಗ ಅವ್ರ ಫ್ಯಾಮಿಲಿಗೆ ಅವ್ರವ್ರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ನಾವು ಆ ಥರ ಎಲ್ಲ ಏನೂ ಸೆಲೆಬ್ರೇಟ್ ಎಲ್ಲ ಏನೂ ಮಾಡಲ್ಲ ಅಷ್ಟೇ. ಓಕೆ, ನನಗೆ ಈ ಥರ ಎಲ್ಲ ಆಸೆಗಳಿದೆ, ಇಷ್ಟು ಕೆಲಸಗಳನ್ನ ಮಾಡಬಾರ್ದು ಅಂತ, ಆದರೆ ಮಾಡದೇ ಇರೋದಕ್ಕಂತೂ ಆಗೋದಿಲ್ಲ, ಮಾಡಲೇಬೇಕು. ನಮ್ಮ ಲೈಫ್ ಏನಂದರೆ ಏನು ಚೇಂಜ್ ಆಗೋದಿಲ್ಲ. 2024 ಬರಲಿ, 25 ಬರಲಿ, 26 ಬರಲಿ, 29 ಬರಲಿ, ಏನು ಇನ್ನು ಮುಂದೆ ಹೋಗ್ತಾಯಿದ್ರು ನಮ್ಮ ಕೆಲಸ ಏನಿದೆ, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಮತ್ತು ಬಟ್ಟೆ ಒಗೆಯೋದು, ಒಣಗಾಕೋದು, ಮನೆ ಕ್ಲೀನ್ ಮಾಡೋದು, ಈ ಕೆಲಸಗಳಂತೂ ಹೇಗಿರುತ್ತೆ ಹಾಗೆ ಇರುತ್ತೆ. ಅದರಿಂದಂತೂ ಏನು ಚೇಂಜಸ್ ಅಂತೂ ಏನೂ ಇಲ್ಲ. ಎಷ್ಟನೇ ಇಸ್ವಿ ಬರ್ಬೋದು, ಏನೇ ಒಂದಾದ್ರೂ ಆ ಕೆಲಸಗಳು ಅದು ನಮಗೆ ಅಂತಲೇ ಫಿಕ್ಸ್ ಆಗಿಬಿಟ್ಟಿದೆ ಮೈಂಡಲ್ಲಿ. ನಾನು ಈ ಮನೆಯವಳು ಅಂದಮೇಲೆ ನಾನು ಪಾತ್ರೆ ತೊಳಿಬೇಕು, ಈ ಕೆಲಸಗಳನ್ನ ನಾನೇ ಮಾಡಬೇಕು, ಬೇರೆ ಯಾರೂ ಮಾಡಲ್ಲ. ಅದು ನಮಗೇನೆ ಅಂತ ಸೀಮಿತ. ಅದು
ಇಲ್ಲಿ ಬರ್ಬಿಟ್ಟಿದ್ದಾನೆ ದೇವ್ರ ಹಣೆ ಮೇಲೆ, ಇದೆಲ್ಲ ನಿಮಗೆ ಅಂತಲೇ ಇರೋದು, ನೀವೇ ಮಾಡಬೇಕು, ಬೇರೆ ಯಾರೂ ಮಾಡಲ್ಲ ಅಂತ. ಅದಕ್ಕೆ ನಾವೇ ಮಾಡ್ತಿದ್ದೀವಿ ಅಷ್ಟೇ. ಈಗ ನಾನು ಹೇಳ್ಬೋದು ನಾನು ಮಾಡಲ್ಲ ಇವತ್ತಿನಿಂದ ಅಂತ, ಮತ್ತೆ ಯಾರು ಮಾಡ್ತಾರೆ? ಅದೇ ಯಾರಾದರೂ ಕೆಲಸದವ್ರನ್ನ ಇಟ್ಕೊಂಡು ಅದನ್ನೆಲ್ಲ ಮಾಡಿಸ್ಬೇಕು ಅಷ್ಟೇ. ಅದು ಮಾಡಿಸಿದ್ರು ಅಷ್ಟೊಂದು ನಮಗೆ ಕಂಫರ್ಟಬಲ್ ಅಂತ ಅನಿಸಲ್ಲ. ನಾನು ನೋಡ್ತಾ ಇರ್ತೀನಲ್ವ ಮಳವಳ್ಳಿಯಲ್ಲಿ ಚೈತ್ರನ ಮನೆಗೆ ಹೋಗ್ತೀನಲ್ಲ, ಅಲ್ಲೆಲ್ಲ ನೋಡ್ತೀನಲ್ವ, ಅವರು ಬಂದು ಮಾಡ್ತಾರಲ್ಲ. ಅಂದರೆ ನಾನು ಇಷ್ಟು ವರ್ಷದಿಂದ ನಮ್ಮ ಮನೆ ಕೆಲಸನ ನಾನೇ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಈಗ ಬೇರೆಯವ್ರು ಬಂದು ಮಾಡಿದಾಗ ಅದು ಅಷ್ಟೊಂದು ನಮಗೆ ಅದು ಸರಿ ಅಂತ ಅನ್ಸೋದಿಲ್ಲ. ಏನೋ ಅದು ಸರಿ ತೊಳೆದಿಲ್ವೇನು, ಇಲ್ಲಿ ಕಸ ಸರಿ ಗುಡಿಸಿಲ್ವೇನು, ಆ ಥರ ಒಂದು ಬಂದುಬಿಡುತ್ತೆ ಮೈಂಡಿಗೆ. ನಾವು ಮಾಡೋದು ನಮಗೆ ಕರೆಕ್ಟ್ ಅಂತ ಅನಿಸುತ್ತೆ. ಆ ಥರ ನಮ್ಮ ಕೆಲಸ ನಾವು ಮಾಡೋದು ಉತ್ತಮ ಅಂತ ಒಂದು ಇದು ಅಷ್ಟೆ. ಅದು ಒಂಥರ ನಮಗೆ ಖುಷಿ ಕೊಡುತ್ತೆ. ನಾನು ಮಾಡಿದ್ದೀನ, ನಾನು ಕರೆಕ್ಟಾಗಿ ಮಾಡಿದ್ದೀನಿ, ನಂದು ಖುಷಿ ಕೊಡುತ್ತೆ ಅಷ್ಟೇ. ಬೇರೆಯವರು ಈಗ ಕೌಶಿನೂ ಅಷ್ಟೇ, ಕೌಶಿನ ಇರ್ತಾನಲ್ಲ, ಏನಾದರೂ ಒಂದು ಕೆಲಸ ಕಿಚನಲ್ಲಿ ಹೋಗ್ಬಿಟ್ಟು ಏನೋ ಒಂದು ಮಾಡ್ತಾ ಇರ್ತಾನೆ ಅವನು. ನಾನು ಹೇಳ್ತೀನಿ ಕಿಚನಲ್ಲಿ ನೀನು ಏನೇ ಮಾಡಿದ್ರು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಾ ಅಂತ. ಆಯಿತು ಅಂತೇಳಿ ಕಿಚನೆಲ್ಲ ಕ್ಲೀನ್ ಮಾಡಿ ಬರ್ತಾನೆ. ಬಂದರೂ ಕೂಡ ಕಿಚನ್ ಹೇಗಿರುತ್ತೆ ಅಂದರೆ ನನಗೆ ಇಷ್ಟ ಆಗಲ್ಲ. ಅಂದರೆ ನನ್ನ ಮಗ ಮಾಡಿರೋದೇ ನನಗೆ ಇಷ್ಟ ಆಗಲ್ಲ ಅಂದಮೇಲೆ ಬೇರೆಯವ್ರು ಬಂದು ಮಾಡಿದಾಗ ಅದು ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ. ಅದು ನಾವು ಮಾಡೋದು ನಮಗೆ ಇಷ್ಟ ಆಗುವಂಥದ್ದು ಆ ಥರ. ಓಕೆ ಫ್ರೆಂಡ್ಸ್, ಹಾಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಲೈಫಲ್ಲಿ ತುಂಬ ಆಸೆಗಳಿದೆ, ಆಸೆಗಳಿಲ್ಲ ಅಂತಲ್ಲ, ಎಲ್ಲರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನೋದು ಆಸೆಗಳು ನೆರವೇರಬೇಕಲ್ಲ. ದೇವರು ಓಕೆ ಅಂತಂದರೆ ನೆರವೇರುತ್ತೆ. ನಾವೇ ಅಂದ್ಕೊಳ್ಳೋದು ಅಂದರೆ ಕಷ್ಟಪಡ್ತಾ ಇರ್ತೀವಿ ಮಾಡಬೇಕು ಅನ್ನೋದು, ಆದರೆ ಆಗಬೇಕಲ್ಲ ಅದು. ಅಂದ್ಕೊಂಡಂಗೆಲ್ಲ ಆಗ್ಬಿಟ್ಟಿದ್ರೆ ಜೀವನ ಅಷ್ಟೇ. ಈಗ ನಾನು ಅಂದ್ಕೊಂಡಂಗೆಲ್ಲ ಜೀವನ ಆಗ್ಬಿಟ್ಟಿದ್ದಿದ್ರೆ ಹೇಗೇಗೋ ಇರ್ತಿದ್ವಿ ಏನೋ ಅಂತ ಅನಿಸ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇನ್ನೂ ಏನು ಕೆಲಸ ಆಗಿಲ್ಲ. ತಿಂದಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಒಂದು ಏನಂದರೆ ನೀವು ಯಾರಾದ್ರೂ ನಮ್ಮ ಒಂದು ಲೈಫ್ ಹೇಗಿದೆ ಮುಂದೇನು ಅದೇ ಥರ ಇರುತ್ತೆ ಅಷ್ಟೇ. ಏನು ನೀವು ಯಾರಾದರೂ ಅಷ್ಟೇ, ಏನಾದರೂ ಅಷ್ಟೇ ಅದೇ ಥರ ಇರುತ್ತೆ, ಏನು ಚೇಂಜಸ್ ಇಲ್ಲ. ಇವ್ರು ನೋಡಿ, ಇವ್ರ ಲೈಫ್ ನೋಡಿ ಚೇಂಜ್ ಆಗುತ್ತೆ ನೋಡಿ. ಅವಳು ಮಲಗಿರೋಳನ್ನ ಬಂದುಬಿಟ್ಟು ಇದು ಮಾಡೋದು, ಇವಳು ಸಾಮಾನ್ಯ ಅಲ್ಲ. ಇದು ಗಾಯ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ. ತೋರ್ಸೋಕ್ಕೆ ಅದು ಟೈಮೇ ಕೂಡ ಬಂದಿಲ್ಲ ಅನ್ಸುತ್ತೆ. ಗುಮಿ ಎಲ್ಲ ಗುಮಿ ಇಲ್ಲಿ ನೋಡಿ ನಿಮ್ಗೆ ಇದು ನೋಡಿ, ಇದು ಕಾಣಿಸ್ತಿದೆಯಾ ನಿಮಗೆ? ಝೂಮ್ ಮಾಡ್ತೀನಿ. ಕಚ್ಚಿಬಿಡ್ತಾಳೆ ಇವಳು, ಸರಿ ಇಲ್ಲ. ಇಷ್ಟೇ ಝೂಮು ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಇಲ್ಲಿ ತನಕ ಆಗಿದೆ. ಕೂದಲು ಇಲ್ಲ. ಇದಕ್ಕೆ ನಾನೇನು ಮಾಡಿದ್ದೀನಿ, ಮೊನ್ನೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಅರಿಶಿನ ಎಲ್ಲ ಹಾಕಿದ್ದೀನಿ. ಅದಕ್ಕೆ ಓಕೆ. ಅಂದರೆ ಸ್ವಲ್ಪ ನಡೆಯೋಕ್ಕೆ, ಯಾಕೆಂದರೆ ಈ ಕಾಲ ಹತ್ರ ಕೈ ಹತ್ರನೇ ಆಗಿರೋದ್ರಿಂದ ಸ್ವಲ್ಪ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ. ಮತ್ತು ಬೇರೆ ಕಡೆನೂ ಆಗಿದೆ, ಇಲ್ಲೊಂದು ಸ್ವಲ್ಪ ಹೀಗೆ ಅದು ಪರ್ಚ್ಬೇಕಾದ್ರೆ ಎಲ್ಲೆಲ್ಲಿ ಆಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ. ಮತ್ತು ಇಲ್ಲೂ ಸ್ವಲ್ಪ ಆಗಿದೆ. ಇಲ್ಲಿ ಎಲ್ಲ ಬಾಯಿಲಿ ಸುಮ್ಮನಿರು ನೋಡಿ. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ನೋಡಿ ಬೆಳಕಿ ಕಾಣಿಸ್ತಾರೆ. ಇಲ್ಲೂ ಸ್ವಲ್ಪ ಆಗಿದೆ. ಈ ಥರ ಎಲ್ಲ ಕಡೆ ಪರ್ಚಿರೋದು. ನೋಡಿ ಇದು ಕಾಣಿಸ್ತಿದೆಯಾ ನಿಮಗೆ? ನನ್ನ ಬೆರಳಿಟ್ಕೊಂಡಿದ್ದೀನಲ್ಲ, ಅಯ್ಯೋ ಕ್ಯಾಮ್ರಾ ಎತ್ತೈತೆ ಹೋಗಿ ನೋಡಿ. ಇಲ್ಲಿ ಬೆರಳಿಟ್ಕೊಂಡಿದ್ದೀನಿ ನೋಡಿ, ಈ ಪ್ಲೇಸಲ್ಲಿ ನೋಡಿ ಕಾಣಿಸ್ತಿದೆಯಾ? ಇದು ಸ್ವಲ್ಪ ಅದೇ ಥರನೇ. ಜಾಸ್ತಿ ಅಂದರೆ ಎಲ್ಲ ಕಚ್ಚಿಬಿಡ್ತಾ ಬೇಕಾದ್ರೆ ಇವಳು ಹಂಗೆ. ಇದೇ ಸ್ವಲ್ಪ ಜಾಸ್ತಿ ಆಗಿರೋದು ಅಂತ ಇದೆ. ಅಂದರೆ ಇನ್ನೂ ಪೇಯ್ನ್ ಇದೆ. ಆ ಪ್ಲೇಸ್ನ ಹಿಂಗೆ ಇಟ್ಕೊಂಡ್ರೆ ಕಚ್ಚಕ್ಕೆ ಬಂದ್ಬಿಡ್ತಾರೆ. ಓಕೆ, ಮಲ್ಕೊಳ್ಳಿ, ನಿದ್ದೆ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಕೆಲಸಗಳುಂಟು. ಝೂಮ್ ಮಾಡಿದ್ದೀನಲ್ಲ, ಅದಕ್ಕೆ ಇಷ್ಟು ದೊಡ್ಡ ಮುಖ ಕಾಣಿಸ್ತಾ ಇದೆ. ಓಕೆ, ಬಟ್ಟೆ ಎಲ್ಲ ಒಗೆದು ಬಕೆಟಲ್ಲಿ ಇದೆ. ಈಗ ಎತ್ಕೊಂಡೋಗಿ ಒಣಗಾಕಿ ಬರ್ತೀನಿ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 11:45 ಇದೆ. ಏನು ಕೆಲಸ ಆಗಿಲ್ಲ. ಬಟ್ಟೆ ಒಂದು ಒಣಗಾಕಿ ಬಂದಿದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚೋಣ ಅಂತೇಳಿ
ಏನಂದರೆ ತುಂಬ ದಿನದಿಂದ ಬರೀ ಕೂದಲಿಗೆ ಏನಾಕೋದು ಅಂದರೆ ಈರುಳ್ಳಿ ರಸ ಹಚ್ಚೋದು ಮತ್ತು ಅಂದರೆ ಕೂದಲಿಗೆ ಅಂದರೆ ರೂಟಿಗೆ ಮಾತ್ರ ಈರುಳ್ಳಿ ರಸ ಹಚ್ಚುವಂಥದ್ದು, ಕೂದಲಿಗೆಲ್ಲ ಆಯಿಲ್ ಹಚ್ಚುತ್ತಾ ಇದೆ. ಇವತ್ತು ನಾನು ಡೋರೆಲ್ಲ ಲಾಕ್ ಮಾಡಿದರೆ ಇದೊಂದು ಗೋಳು ನನಗೆ, ಏನಾದರೂ ಕೈಯಲ್ಲಿ ಇಟ್ಕೊಂಡು ಒಂದು ಕ್ಯಾಮ್ರಾ ಇಟ್ಕೊಂಡು ಬರಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ರೂಟಿಗೆಲ್ಲ ಏನು ಈರುಳ್ಳಿ ರಸ ಹಚ್ಚುತ್ತಾ ಇದ್ನಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ರೂಟಿಗೆ ಎಣ್ಣೆ ಹಚ್ಚೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ಸ್ವಲ್ಪ ಬಿಸಿ ಮಾಡಿಕೊಡೋಣ ಲೈಟಾಗಿ ಇಟ್ಟಿದ್ದೀನಿ. ಏಕೆಂದರೆ ನನಗೆ ಗೊತ್ತಿಲ್ಲ, ಆಯಿಲೆಲ್ಲ ಹಚ್ಚಿದ್ರೇ ಸ್ವಲ್ಪ ಕೂದಲು ಜಾಸ್ತಿ ಉದುರುತ್ತೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಚೋದನ್ನ ರೂಟಿಗೆ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಈರುಳ್ಳಿ ರಸ ಹಚ್ಚೋದು, ಕೂದಲಿಗೆ ಮಾತ್ರ ಆಯಿಲ್ ಹಚ್ಚೋದು, ಈ ಥರ ಮಾಡಿ ಮಾಡಿ ಬರ್ತಾಯಿದ್ದೀನಿ. ಓಕೆ, ಅದು ಆ ಥರ ಮಾಡಿದಾಗಿಂದ ನನಗೆ ಕೂದಲು ಸ್ವಲ್ಪ ಕಡಿಮೆ ಆಗಿದೆ ಉದುರೋದು. ಆದರೆ ಇವತ್ತು ಹಚ್ಚೋಣ ಅಂತೇಳಿ ಮತ್ತೆ ಇವತ್ತು ಬಿಸಿಗಿಟ್ಟಿದ್ದೀನಿ ಅಷ್ಟೇ. ಓಕೆ ಓಕೆ, ನಾನಿವಾಗ ಅದು ಬಿಸಿ ಆಗಲಿ, ಸ್ವಲ್ಪ ಬೆಚ್ಚಗಾಗಲಿ, ತುಂಬ ಏನು ಬಿಸಿ ಆಗೋದು ಬೇಡ. ಆಮೇಲೆ ಕೂದಲಿಗೆಲ್ಲ ಹಚ್ಕೊಡ್ತೀನಿ. ಹಾಗೆ ಇವಾಗ ಸ್ಕಿನ್ ನೋಡ್ಬೋದು, ಬೆಳಿಗ್ಗೆ ನಿವಿಯಾ ಕ್ರೀಮ್ ಹಚ್ಚಿದ್ದೀನಿ. ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಆಯಿಲಿ ಥರ ಕಾಣಿಸ್ತಾನೆ ಇಲ್ಲ, ಫುಲ್ಲು ಒಂಥರ ಡ್ರೈ ಆಗಿಬಿಟ್ಟಿದೆ. ಬೇಗ ಡ್ರೈ ಆಗಿಬಿಡುತ್ತೆ. ಒಂದು 3-4 ಅವರ್ಸ್ಗೆಲ್ಲ ಇವಾಗ ಯಾವುದೇ ನೀವು ಮಾಯಿಶ್ಚರ್ ಇರುವಂಥ ಕ್ರೀಮ್ ಹಚ್ಚಿದ್ರೂ ಕೂಡ ಬೇಗ ಡ್ರೈ ಆಗೋಗುತ್ತೆ. ಓಕೆ, ಕಣ್ಣೆಲ್ಲ ಒಂಥರ. ಆಮೇಲೆ ಮತ್ತು ಇನ್ನೊಂದೇನೆಂದರೆ, ಇವತ್ತಂತೂ ಸ್ನೋ ಯಾವ ಥರ ಬೀಳ್ತಾ ಇತ್ತು ಅಂದರೆ, ಅದು ಹಿಮ ಅಂತ ಹೇಳ್ತೀವಲ್ಲ, ಅದು ಡೋರ್ ತೆಗೆದ ತಕ್ಷಣ ನನಗೆ ಏನಪ್ಪ ಇಷ್ಟೊಂದು ಬೀಳ್ತಾ ಇದೆ ಅಂತೇಳಿ ತುಂಬ ಸ್ನೋ ಕಾಣಿಸ್ತಾನೆ ಇಲ್ಲ ಜನಗಳು ನಮ್ಮ ಮನೆ ಮುಂದೆ, ಅಷ್ಟೊಂದು ಸ್ನೋ ಬೀಳ್ತಾ ಇತ್ತು. ಅಂದರೆ ಈಗ ಒಂದು 4-5 ದಿನದಿಂದ ಚಳಿ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಚಳಿ ಜಾಸ್ತಿ ಆಗಿಬಿಟ್ಟು ಇವತ್ತು ಅದು ಸ್ನೋ ಬೀಳ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಸ್ನೋ ಎಲ್ಲ ಜಾಸ್ತಿ ಬೀಳೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ. ಏಕೆಂದರೆ ಎಣ್ಣೆ ಏನಕ್ಕೆ ಬಿಸಿ ಮಾಡಿದ್ದೀನಿ ಅಂದರೆ, ಏನಂದರೆ ಹರಳೆಣ್ಣೆ ಹಾಕಿರ್ತೀನಲ್ಲ, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಸ್ವಲ್ಪ ಅಂದರೆ ರೂಟ್ ಏನಿದೆ ಅದು ಕೂಡ ರಕ್ತ ಸಂಚಾರ ಅಂತ ಏನು ಹೇಳ್ತೀವಿ ಅದು ಕೂಡ ನೀಟಾಗಿ ಆಗುತ್ತೆ ಅಂತೇಳಿ ಸ್ವಲ್ಪ ಬಿಸಿ ಮಾಡಿ ಹಾಕೋದಂತೇಳಿ. ನೀವು ಯಾವಾಗಲಾದರೂ ಎಣ್ಣೆ ಎಲ್ಲ ಬಿಸಿ ಮಾಡಿ ಹಾಕಿದರೆ ಅದೇ ರೀತಿಯೇ ಹಾಕ್ಕೊಳ್ಳಿ. ಓಕೆ ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡೋಣ. ನನ್ನ ಕೆಲಸಗಳು, ನಾನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳೇ ಆಗುತ್ತೆ. ಓಕೆ, ಬೆಕ್ಕಿಲ್ಲ ಅಂದ್ರೂ ಡೋರ್ ಕ್ಲೋಸ್ ಮಾಡಿರ್ತೀವಿ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಈಗ ಎಣ್ಣೆ ಹಚ್ಕೊಂಡು ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನು ಆವಾಗಲೇ ಹೇಳ್ದಾಗೆ ಹೆಣ್ಮಕ್ಳ ಲೈಫು, ಎಲ್ಲರ ಲೈಫು ಹಾಗೇ ಇರುತ್ತೆ ಏನೋ ಗೊತ್ತಿಲ್ಲ. ನನಗೆ ನೋಡಿರೋ ಪ್ರಕಾರ ಹೆಣ್ಮಕ್ಳ ಲೈಫ್ ಅಂತೂ ಈ ಥರ ಕೆಲಸಗಳನ್ನ ಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕಸ ಗುಡಿಸೋದ್ರಿಂದ ಹಿಡಿದು ಮನೆ ಕ್ಲೀನಿಂಗು, ಅಡುಗೆ ಕೆಲಸ, ಈ ಥರದಂತೂ ಬೇರೆ ಯಾರೇ ಮಾಡಿದ್ರೂ ಅದು ಅವರಿಗೆ ಅಷ್ಟೊಂದು ಸರಿ ಇದೆ, ಸರಿ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಅವ್ರು ಮಾಡಿದ್ರೇ ಅದು ಸರಿ ಅನಿಸೋದು. ಈಗ ನನಗೂ ಅಷ್ಟೇ, ನಮ್ಮ ಮನೆ ಕೆಲಸನ ನಾನು ಮಾಡಿದ್ರೇ ಅದು ಸರಿ ಅನಿಸುತ್ತೆ. ಈಗ ನನ್ನ ಮಗ ಮಾಡಿದ್ರೂ ಅದು ನಂಗೆ ಸರಿ ಅನಿಸಲ್ಲ. ಯಾಕೆಂದರೆ ಅದೇನೋ ಗೊತ್ತಿಲ್ಲ, ಅದು ಬಂದುಬಿಟ್ಟಿರುತ್ತೆ. ನೋಡು, ಅವ್ನು ಮಾಡಿ ಬಂದ್ರೂ, ಅಂದರೆ ಕಿಚನ್ ಕ್ಲೀನ್ ಮಾಡಿ ಬಂದ್ರೂ ನಾನು ತೋರಿಸ್ತೇನೆ, ನೋಡು ಇಲ್ಲಿ ಹೇಗೆ ಬಿಟ್ಟಿದೆಯಾ, ಇದು ಹೇಗೆ ಬಿಟ್ಟಿದೆಯಾ, ಇಲ್ಲಿ ನೋಡಿ ಈ ಥರ ಮಾಡಿದೆ, ನೂರಾರು ಹೇಳ್ತಾ ಇರ್ತೀನಿ. ಅದಕ್ಕೆ ನನಗೆ ನಿನಗೆ ಕಿಚನಲ್ಲಿ ಹೋಗಿ ಏನಾದರೂ ಮಾಡು ಅಂತ ಹೇಳಲ್ಲ, ಆ ಥರ ಈ ಥರ ಅಂತ ಹೇಳ್ತಾ ಇರ್ತೀನಿ. ಅಂಥದ್ರಲ್ಲಿ ಬೇರೆಯವ್ರು ಬಂದರೆ ನಾವು ಒಪ್ಪಲ್ಲ. ಅವ್ರು ಮಾಡಿದ್ರು ನಾವು ಅದೇ ಥರನೇ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತೀವಿ, ಅದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ ಅಂತೇಳಿ. ಆ ಥರ ಹೆಣ್ಮಕ್ಳು ಲೈಫೇ ಇಷ್ಟು. ಯಾವ ವರ್ಷ ಹೋದ್ರೂ, ಯಾವುದೇ ಡೇ ಬಂದ್ರೂ, ವುಮೆನ್ಸ್ ಡೇ ಇರ್ಬೋದು, ಮದರ್ಸ್ ಡೇ ಇರ್ಬೋದು, ಈ ಥರ ಡೇಗಳು ಬಂದ್ರೂ ಆವತ್ತಿನ ಕೆಲಸ ಅವರೇ ಮಾಡ್ತಾರೆ. ಇವತ್ತು ನೀವು ಮದರ್ಸ್ ಡೇ, ಇವತ್ತು ವುಮೆನ್ಸ್ ಡೇ, ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತ ಯಾರೂ ಹೇಳೋದೇ ಇಲ್ಲ.
ಕೂತ್ಕೊಂಡ್ರೆ ಆ ಕೆಲಸ ಆಗಿರೋದಿಲ್ಲ, ಹಾಗಾಗೇ ಇರುತ್ತೆ ಅಷ್ಟೇ. ಅದಕ್ಕೆ ಯಾವ ವರ್ಷ ಬರಲಿ ಏನೇ ಬಂದ್ರೂ ನಮ್ಮ ಕೆಲಸಗಳು ಹಾಗೇ ಇರುತ್ತೆ, ಏನೂ ಚೇಂಜಸ್ ಅಂತ ಆಗಲ್ಲ. ನಮ್ಮ ಲೈಫ್ ಇಷ್ಟೇನೆ ಅಂತ ಹೇಳ್ತಲ್ಲ, ಹಂಗೆ ನಮ್ಮ ಲೈಫೇ ಇಷ್ಟೇ. ಯಾವ ಡೇ ಬಂದ್ರೂ ಇದನ್ನು ನಾವು ಮಾಡಲೇಬೇಕು, ಮಾಡ್ತಾ ಇರಬೇಕು ನಾವು ಬದುಕಿರೋ ತನಕನೂ. ಆ ಥರ ಒಂದಿನವೂ ಕೂಡ ರೆಸ್ಟ್ ಅನ್ನೋದೇ ಇರೋದಿಲ್ಲ ಹೆಣ್ಮಕ್ಳಿಗೆ. ಅದರಲ್ಲೂ ಹಬ್ಬಗಳಲ್ಲಿ ಅಂದರೆ ಹಬ್ಬಗಳು ಬಂದರೆ ಅದರಲ್ಲಂತೂ ಇನ್ನೂ ಜಾಸ್ತಿನೇ ಕೆಲಸಗಳಿರುತ್ತೆ. ಹಬ್ಬ ಅಂದರೆ ಗೊತ್ತಿರುತ್ತೆ ಎಷ್ಟು ಕೆಲಸಗಳಿರುತ್ತೆ. ಅವತ್ತು ಅಷ್ಟೇ ತುಂಬ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮಾಡಲೇಬೇಕು ಹೆಣ್ಮಕ್ಳು. ಇವತ್ತು ಹಬ್ಬ ನಾವು ಆರಾಮಾಗಿ ಕೂತ್ಕೊಳ್ಳೋಣ ಅನ್ನೋ ಆಗಿಲ್ಲ, ಮತ್ತು ಜಾಸ್ತಿನೇ ಕೆಲಸ ಇರುತ್ತೆ ಆ ಥರ. ಓಕೆ, ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳ ಲೈಫೇ ಇಷ್ಟು. ಓಕೆ, ಬನ್ನಿ ಇವಾಗ ಏನಾದರೂ ನ್ಯೂ ಇಯರ್ ಅಂತೇಳಿ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ಏನು ಸ್ವೀಟ್ ಮಾಡೋದು, ನಮ್ಮ ಮನೇಲಿ ಸ್ವೀಟು ಅಂದರೆ ಯಾರು ಏನು ತಿನ್ನೋದೇ ಇಲ್ಲ. ಕೌಶಿ ಇರ್ಬೋದು, ಮೋಹನ್ ಮಾಮ ಇರ್ಬೋದು, ಅಥವಾ ನಾನೇ ಇರ್ಬೋದು, ಸ್ವೀಟ್ ಅಂದರೆ ಹೋಗಲ್ಲ ನಮ್ಮ ಮನೇಲಿ. ಬೇಕಾದ್ರೆ ಖಾರ ಅಂದರೆ ಈ ಥರ ನಾನ್ ವೆಜ್ ಅಂದರೆ ಸ್ವಲ್ಪ ಜಾಸ್ತಿ ಓಡುತ್ತೆ ನಮ್ಮ ಮನೇಲಿ. ಅದಕ್ಕೇನಾದರೂ ಒಂದು ಲೈಟಾಗಿ ಜಾಮೂನು ಅಂದರೆ ಅವಾಗವಾಗ ಮಾಡ್ತಾಯಿರ್ತೀವಿ, ಜಾಮೂನು ಮತ್ತು ಶಾವಿಗೆ ಪಾಯಸ ಮತ್ತು ಈ ಥರದ್ದು ಸಣ್ಣ ಪುಟ್ಟದ್ದು ಇದೇ ಜಾಸ್ತಿ ಮಾಡ್ತಾಯಿರ್ತೀನಿ. ಅದಕ್ಕೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. 2 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಅದೇ ಜಾಸ್ತಿನೇ ನನಗೆ. ಏಕೆಂದರೆ ಅದನ್ನೇ ಖಾಲಿ ಮಾಡಿದರೆ ಸಾಕು ಅನ್ನೋ ಥರ ಆಗಿದೆ. ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ತುಪ್ಪ ಬಳಸೋದೇ ಇಲ್ಲ, ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಮೋಹನ್ ಮಾಮಂಗೆ ಇಷ್ಟ ಆಗೋಲ್ಲ ತುಪ್ಪ ಅಂಥೇಳಿ, ಯಾವಾಗಲೂ ಎಣ್ಣೆನೇ ಯೂಸ್ ಮಾಡುವಂಥದ್ದು. ಒಂದು ಪಾಯಸ ಇರ್ಬೋದು, ಈ ಥರ ಹಲ್ವಗಳು ಈ ಥರದ್ದೆಲ್ಲ ಮಾಡಿದರೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಆದರೆ ತುಪ್ಪ ಮಾಮ ತಿನ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿಲ್ಲಿ ಎಣ್ಣೆ ಹಾಕಿ ಹಲ್ವ ಮಾಡ್ತಾ ಇರುವಂಥದ್ದು. ಬೆಕ್ಕುಗಳು ಇಲ್ಲಿ ಸೋಫಾ ಮೇಲೆ ಮಲ್ಕೊಬಿಟ್ರೆ ನಮಗೆ ಕುತ್ಕೊಳ್ಳೋಕ್ಕೆ ಜಾಗ ಬಿಡಲ್ಲ, ಆ ಥರ ಮಾಡಿಬಿಟ್ಟಿರುತ್ತೆ. ಓಕೆ, ಇವತ್ತು ನ್ಯೂ ಇಯರ್ ಫಸ್ಟ್ ಆಗಿರೋದ್ರಿಂದ, ಅಂದರೆ ಜನವರಿ 1 ಆಗಿರೋದ್ರಿಂದ ಮೋಹನ್ ಮಾಮನ ಆಫೀಸಲ್ಲಿ ರಜಾ ಕೊಡೋಲ್ಲ. ಒಂದೊಂದು ಆಫೀಸಲ್ಲಿ ರಜಾ ಕೊಟ್ಬಿಡ್ತಾರೆ ನ್ಯೂ ಇಯರ್ಗೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಮತ್ತು ಪಾರ್ಟಿ ಅದು ಇದೆಲ್ಲ ಇರುತ್ತೆ ಅಂಥೇಳಿ. ಆದರೆ ಮಾಮನ ಆಫೀಸಲ್ಲಿ ರಜೆ ಇನ್ನೂ ಇರಲ್ಲ. ಹಾಗೆ ಮೋಹನ್ ಮಾಮ ಇಷ್ಟು ವರ್ಷಗಳ ಕಾಲ ಒಂದು ದಿನವೂ ಅಂದರೆ ಇಷ್ಟು ವರ್ಷದಿಂದ ಡ್ಯೂಟಿಗೆ ಹೋಗ್ತಿದ್ದಾರಲ್ವ, ಅಷ್ಟು ವರ್ಷದಿಂದನೂ ಒಂದು ದಿನವೂ ಕೂಡ ನ್ಯೂ ಇಯರ್ ಅಂದರೆ ಹೊಸ ವರ್ಷದ ದಿನ ಯಾವತ್ತೂ ಕೂಡ ಅವರು ರಜಾನೇ ಹಾಕಿಲ್ಲ. ಎಲ್ಲರೂ ಹೇಳ್ತಾ ಇರ್ತಾರೆ ನ್ಯೂ ಇಯರ್ ದಿನ ರಜಾ ಹಾಕ್ಬಿಟ್ಟು ಏನಾದರೂ ಎಂಜಾಯ್ ಮಾಡಿ ಎಲ್ಲರೂ ಹೋಗಿ ಅಂತ. ಆದರೆ ಮೋಹನ್ ಮಾಮ ಏನು ಹೇಳ್ತಾರೆ ಅಂದರೆ, ಹೊಸ ವರ್ಷದ ದಿನ ನಾವು ಕೆಲ್ಸಕ್ಕೆ ಹೋಗಿ ನಾವು ಇದು ಮಾಡಿದ್ರೆ ಆ ಡೇ ಅಂದರೆ ಆ ವರ್ಷ ಫುಲ್ಲು ಅದೇ ರೀತಿ ಇರುತ್ತೆ ಅನ್ನೋದು ಅವರ ಒಂದು ಮೈಂಡ್ ಸೆಟ್ ಅವ್ರದ್ದು. ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಒಂದಿನ ಅಂದರೆ ಅವತ್ತು ನೀವು ಜನವರಿ 1 ಡೇ ಹೋಗಿಲ್ಲ ಅಂದರೆ ವರ್ಷ ಪೂರ್ತಿ ಹೋಗೋದೇ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಜನವರಿ 1 ಹೋದರೆ ಆ ವರ್ಷ ಪೂರ್ತಿ ಡ್ಯೂಟಿಗೆ ಹೋಗ್ತಾ ಇರ್ತೀವಿ, ಚೆನ್ನಾಗಿರುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ. ಅದಕ್ಕೆ ಅವ್ರು ಯಾವತ್ತೂ ಅಷ್ಟೇ ನ್ಯೂ ಇಯರ್ ಟೈಮಲ್ಲಿ ಯಾವತ್ತೂ ರಜಾ ಹಾಕಲ್ಲ. ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಆ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸಿಗೆ ಅವರು ಬರ್ತಾರೆ ಅಷ್ಟೇ. ಯಾಕೆಂದರೆ ಇವಾಗ ಟೈಮು 1:30 ಆಗ್ತಾಯಿದೆ. ಅದಕ್ಕೆ ಒಂದೊಂದು ಆಫೀಸ್ಗಳಲ್ಲಿ ರಜೆ ಇರುತ್ತಲ್ವ, ಇವ್ರ ಆಫೀಸಲ್ಲಿ ರಜಾನೂ ಇರೋಲ್ಲ. ರಜಾ ಬೇಕು ಅಂದರೆ ಹಾಕ್ಕೋಬೋದು, ಆದರೆ ಇವರು ಹಾಕಲ್ಲ ಅಷ್ಟೆ. ಹಾಗೆ ರಾತ್ರಿ ನಾನು ಚಿಕನ್ ಮಾಡಬೇಕಾದ್ರೆ ಅದು ಚಿಕನ್ ಕುದಿಯೋಕೆ ಇಟ್ಟಿದ್ನಲ್ಲ, ಅವಾಗ ಪ್ಲೇಟ್ ತೆಗೆದ್ಬಿಟ್ಟು ಹಿಂಗೆ ತಿರುದ ತಕ್ಷಣನೇ ಫುಲ್ಲು ಚಟ್ ಅಂತ ಇಲ್ಲ ಆರ್ತು. ಸಡನ್ನಾಗಿ ಹಿಂಗೆ ಒರೆಸ್ಬಿಟ್ಟೆ, ಏನೂ ಆಗಿಲ್ಲ. ನಾನು ಏನಾದರೂ ಬೊಬ್ಬೆ ಬರ್ಬೋದು ಅಂತ ಅಂದ್ಕೊಬಿಟ್ಟಿದೆ ಈ ಪ್ಲೇಸಿಗೆ. ಅಂದರೆ ನಾನು ಬೆಳಿಗ್ಗೆ ನೋಡಿದೆ, ಆ ಥರ ಏನೂ ಆಗಿಲ್ಲ. ಅಂದರೆ ಹಾರಿದ ತಕ್ಷಣ ಈ ಥರ ಮಾಡ್ಕೊಬಿಟ್ನಲ್ಲ, ಏನೂ ಆಗಿಲ್ಲ. ಹಾಗೆ ಇವತ್ತು ನೆನ್ನೆದು ಅವರೆಕಾಯಿ ಸಾಂಬಾರಿದೆ, ಹಾಗೆ ಚಿಕನ್ ಚಾಪ್ಸ್ ಇದೆ, ಮತ್ತು ಇನ್ನೊಂದು ರಸಮ್ ಇದೆ. ಅದಕ್ಕೆ ನಾನು ಈ 3 ಐಟಮು ಇತ್ತಲ್ಲ, ಅದಕ್ಕೆ ಇವತ್ತು ಏನು ಅಡುಗೆ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದು ಇವತ್ತು ಚಿಕನ್ನು ಮಾಡಬೇಕು ಅಂತ. ಆಮೇಲೆ ಎಲ್ಲರೂ ನೆನ್ನೆನೇ ಚಿಕನ್ ಎಲ್ಲ ಮಾಡ್ತಾಯಿದ್ರಲ್ಲ ನೈಟಿಗೆ, ಅದಕ್ಕೆ ನಾನು ಕೂಡ ನೆನ್ನೆನೇ ಮಾಡಿದೆ. ಅದಕ್ಕೆ
ಅದೇ ಸ್ವಲ್ಪ ಇದೆ. ಬೆಳಗ್ಗೆನೂ ತಿಂದು ಇವಾಗಲೂ ಇದೆ. ಇವಾಗ ಅಮ್ಮನ ಮಮ್ಮ ಏನಾದರೂ ತಿನ್ಬೋದು, ಅಂದರೆ ಚಾಪ್ಸ್ ಇದೆ, ಮತ್ತು ಅದೇ ಅವರೆಕಾಯಿ ಸಾಂಬಾರು, ರಸಮ್ ಇಷ್ಟೆಲ್ಲ ಇರಬೇಕಾದ್ರೆ ಮತ್ತೆ ಏನಾದರೂ ಮಾಡಿದ್ರೆ ಅದು ತುಂಬ ವೆರೈಟಿ ಆಗಿಬಿಡುತ್ತೆ. ಅದಕ್ಕೆ ಮಾಡೋಕ್ಕೋಗಿಲ್ಲ. ನನ್ನ ಗಂಟಲು ಹೀಗಾಗಿ ಮಾತಾಡ್ಬೇಕಾದ್ರೆ ಆ ಥರ ಆಗೋದು ಉಸಿರು ಈಗ ಇಟ್ಕೊಳ್ಳುತ್ತಲ್ಲ ಆ ಥರ ಆಗಿಬಿಡುತ್ತೆ. ಓಕೆ ನಾನು ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಮುದ್ದೆ ಗಿಡಕ್ಕೆ ಹೋಗ್ತೀನಿ. ಓಕೆ, ಆಮೇಲೆ ವಿಡಿಯೋನು ಕೂಡ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಇದು ಹೆಂಗೆ ಮಲಗಿದೆ. ಇದು ನೋಡಿ ಗಾಯ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಅಂದರೆ ಕೆಳಗಡೆ ನೋಡಿ ಕತ್ತಿಂದ ಅದು ಜಾಸ್ತಿ ಆಗಿಲ್ಲ ಅಷ್ಟೊಂದು, ಇವಾಗ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಆವಾಗಲೇ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ನೋಡಿ ಇದು ಫುಲ್ಲು ಓಪನ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಮಧ್ಯದಲ್ಲಿ ಅರಿಶಿನ ಇದೆ ನೋಡಿ. ನಾನು ಇಲ್ಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಈ ಪ್ಲೇಸಿಗೆ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅದಕ್ಕೆ ಪರವಾಗಿಲ್ಲ, ಇಲ್ಲಾಂದರೆ 2-3 ದಿನ ಫುಲ್ಲು ಇದ್ರ ಮೇಲೇ ಗಾಯ ಮಾಡ್ಕೊಂಡು ಬಂದಿತ್ತು. ಅದು ಇಲ್ಲಿ ತನಕ ನಿಮಗೆ ಕಾಣಿಸಲ್ಲ, ಇಲ್ಲಿ ಕೂದಲು ಇದಾಗ್ಬಿಟ್ಟಿದೆ. ಇಲ್ಲಿಂದ ಇಲ್ಲಿ ತನಕ ಇಲ್ಲಿ ಹೋಗಿದೆ, ಇಲ್ಲಿ ನೋಡಿ ಕಾಣಿಸ್ತಿದೆ. ಇಲ್ಲಿ ತನಕ ಅದು ಇದು ಮಾಡಿಬಿಟ್ಟಿದೆ, ಉಗುರಲ್ಲಿ ಮಾಡಿರುವಂಥದ್ದು. ಜಾಸ್ತಿ ಆಗಿರೋದು ಅಂದರೆ ಈ ಪ್ಲೇಸು, ಅದಕ್ಕೆ ಅದು ಆ ಥರ ನೋವು ಪೇಯ್ನು ಅದು ಜಾಸ್ತಿ ಒಳಗಡೆ ಹೋಗ್ಬಿಟ್ಟಿದ್ದಿಲ್ಲ. ಅದಕ್ಕೆ ಇಲ್ಲಿ ಬಂದರೆ ಇಲ್ಲಿ ಅದು ಬಿಟ್ಟರೆ ಬೇರೆ ಕಡೆನೂ ಆಗಿದೆ, ಆದರೆ ಸಣ್ಣ ಪುಟ್ಟದು ಆಗಿದೆ ಅಷ್ಟೆ. ಓಕೆ, ನಾನು ತೋರ್ಸಕ್ಕೆ ಬಂದಿದ್ದು ನೋಡಿ ಹೆಂಗೆ ಮಲಗಿದ್ದಾಳೆ ಅವಳು. ಅರ್ಧ ನಾಲ್ಗೆನ ಹೊರಗಡೆ ಬಿಟ್ಕೊಂಡು ಎತ್ಕೊಬಿಟ್ಲು. ಇವಾಗ ಕರೆಕ್ಟಾಗಿ ಮಲ್ಕೊಬಿಟ್ಲು. ಒಂದೊಂದು ಸರಿ ಹಾಗೆ ಅರ್ಧ ನಾಲ್ಗೆ ಹೊರಗಡೆ ಇರುತ್ತೆ, ಅರ್ಧ ನಾಲ್ಗೆ ಒಳಗಡೆ ಇರುತ್ತೆ, ಆ ಥರ ಮಾಡ್ಕೊಂಡಿರುತ್ತೆ. ನೋಡಿ ಗಾಯ ಯಾವ ಥರ ಇವಾಗ ನೋಡಿ ಎದ್ದು ಕಾಣಿಸ್ತಾ ಇದೆ, ಅಂದರೆ ಹೈಲೈಟಾಗಿ ಕಾಣಿಸ್ತಾ ಇರುವಂಥದ್ದು. ಇಲ್ಲೆಲ್ಲ ಎಲ್ಲೋ ಇದೆ, ಆದರೆ ಗೊತ್ತಾಗ್ತಿಲ್ಲ ನನಗೆ. ಅದು ನಾವು ಎತ್ಕೊಂಡು ನೋಡ್ತೀವಲ್ಲ ಅಂಥ ಟೈಮಲ್ಲಿ ಅಷ್ಟೇ ಗೊತ್ತಾಗುವಂಥದ್ದು. ಇಲ್ಲಿ ನೋಡಿ ಕ್ಯಾರೆಟ್ ಹಲ್ವಾ ಆಗಿದೆ. ನಾನು ಕ್ಯಾರೆಟ್ ಹಲ್ವಾ ಈ ಥರ ಆಗಿದೆ. ಇದು ಇವಾಗ ಬಿಸಿ ಇರೋದ್ರಿಂದ ಸ್ವಲ್ಪ ತೆಳು ಇದೆ. ಇನ್ನು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಆದರೆ ಕೌಶಿಗೆ ಈಗಿದೆ ನೋಡಿ, ಸ್ವಲ್ಪ ಹಾಲು ಮತ್ತು ಈ ಥರ ಇದ್ದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಕ್ಯಾರೆಟ್ ಹಲ್ವಾ ಇರ್ಬೋದು, ಮತ್ತು ಶಾವಿಗೆ ಪಾಯಸ ಇರ್ಬೋದು, ಅದು ಅಷ್ಟೇ ಈ ಥರ ಇರಬೇಕು ಅವನಿಗೆ. ಆದರೆ ಇದೇನಾಗುತ್ತೆ, ಈಗ ಅವ್ನು ಬರೋದು 5 ಗಂಟೆಗೆ, ಅಷ್ಟೊತ್ತಿಗೆ ಇದು ಫುಲ್ಲು ಗಟ್ಟಿಯಾಗ್ಬಿಟ್ಟಿರುತ್ತೆ. ಅದು ಅಷ್ಟು ಇಷ್ಟ ಆಗೋಲ್ಲ. ಅವಾಗೇನು ಮಾಡ್ತಾನೆ, ಸ್ವಲ್ಪ ಹಾಲು ಹಾಕ್ಬಿಟ್ಟು ಬಿಸಿ ಮಾಡಿ ಕೊಡಮ್ಮ ಅಂತ ಹೇಳೋದು ನೋಡಿ. ಇವಾಗ ಕರೆಕ್ಟು ಇದೆ, ಅವನು ತಿನ್ನೋಕ್ಕೆ ಈ ಥರ ಇಷ್ಟಪಡುವಂಥದ್ದು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಚೆನ್ನಾಗಿದೆ. ಸ್ವಲ್ಪ ಸ್ವೀಟು ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬೇರೆಯವರಿಗೆ ಇದು ಸಪ್ಪೆ ಅನಿಸುತ್ತೆ, ಆದರೆ ನನಗೆ ಜಾಸ್ತಿ ಅನ್ನಿಸ್ತಿದೆ. ಅದೇ ಸ್ವೀಟ್ ತಿನ್ನಲ್ವಲ್ಲ, ಅದರಿಂದ ಅದು ಸ್ವೀಟ್ ಥರ ಅನ್ನಿಸ್ತಾ ಇದೆ. ಓಕೆ, ನೋಡಿ ಬೇಕಾದ್ರೆ ಸಾಯಂಕಾಲ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿರುತ್ತೆ ಅಂತೇಳಿ. ಟೈಮ್ ಬಂದು ಇವಾಗ 6 ಗಂಟೆ ಆಗ್ತಾಯಿದೆ. ಹಾಗೆ ಕೌಶಿ ಬಂದು ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾನೆ. ನಾನು ಬಂದ ತಕ್ಷಣ ನನ್ನ ಡ್ರೆಸ್ ನೋಡಿಬಿಟ್ಟು ಏನು ಹೇಳ್ದೆ ಕೇಳಿ. ಹೇಳೋ, ಹಲೋ, ಇಲ್ಲ ಹೇಳು, ಏನು ಹೇಳ್ದೆ ನನ್ನ ಡ್ರೆಸ್ ನೋಡಿ. ನಾನು ಚೆನ್ನಾಗೈತೆ. ಯಾವ್ದಾರು ಫಂಕ್ಷನ್ಗೆ ಹೋದ್ರೆ ಫಂಕ್ಷನ್ ಅವ್ರು ಮಾಡಿಸ್ತಾರೋ ನೀವು ಮಾಡಿಸ್ತಾರೋ ಅನ್ನೋ ಥರ ಮಾಡ್ಕೊಂಡು ಡ್ರೆಸ್ ಹಾಕೊಂಡಿದ್ದೀನಿ. ಅವ್ರು ಮಾಡಿಸ್ದಾಗ ತಾನು ಹಾಕೋಗೋದು, ನಾವು ಮಾಡಿಸ್ದಾಗ ಹಾಕೋತೀವ. ಹೋಗಿ ವಿಚಾರ ಏನಿದೆ ಅದರಲ್ಲಿ. ಹೆಂಗೆ ಕಾಣಿಸ್ತಿದೆ ನನ್ನ ಡ್ರೆಸ್ಸು? ಸೂಪರ್, ಚೆನ್ನಾಗಿದ್ಯಾ? ಹಾಂ, ಹೆಂಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀರಾ? ಹೌದಾ? ಅವಾಗಲೇ ಅದೇನೇನೋ ಡೈಲಾಗ್ ಹೊಡೆದ್ಬಿಟ್ಟೆ ಮತ್ತೆ ಬಂದ ತಕ್ಷಣ. ಬರ್ಡೇಗಲ್ ಥರ ಕಾಣಿಸ್ತಿದ್ದೀರಾ? ಬರ್ಡೇ ಗರ್ಲ್ ತನಕ ಕಾಣಿಸ್ತಿದ್ದೀನಿ, ಹುಡುಗಿ ಥರ ಕಾಣಿಸ್ತಿದ್ದೀನಿ ನಾನು. ಮತ್ತೆ ಅಯ್ಯ, ಹುಡುಗಿ ಎಲ್ಲ ಆಯಿತು, ಮುಗೀತು. ಇವಾಗ ಏನಿದ್ರು ಓನ್ಲಿ ಆಂಟಿ. ಹೌದೌದು, ಇರ್ಬೋದು. ಏನು ಮಾಡೋಕ್ಕಾಗುತ್ತೆ ನೀವು? ನಾನು ಇವನು ಬಂದ ತಕ್ಷಣ ಏನಮ್ಮ ಹುಡುಗಿ ಥರ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ದೆ. ನಾವು ಆ ಥರ ಏನಿಲ್ಲ, ಸುಮ್ಮನೆ ಆ ಥರ. ಅಂದರೆ ಇದು ಕಲ್ಲರ್ ಹೇಗಿದೆ ಅಂದರೆ ಒಂದು ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ಎದ್ದು ಕಾಣಿಸ್ತಿದೆ ಅಷ್ಟೇ. ಅಂದರೆ ಡ್ರೆಸ್ ಕಲರ್ ಏನಿದೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈಗ ಒಂದೊಂದು ಡ್ರೆಸ್ಗಳು ಹಾಕ್ಕೊಂಡ್ರೆ
ಅದು ಚೆನ್ನಾಗೇ ಕಾಣಿಸಲ್ಲ. ಯಾಕೆ ಅಂದರೆ ರೀಸನ್ ಏನು ಅಂತ ಹೇಳಿದ್ರೆ ಅದು ಏನು ಹೇಳ್ತಾರೆ, ಕಲ್ಲರ್ ಮೇಯ್ನು. ಕಲ್ಲರ್ ಹೆಂಗೆ ಇರುತ್ತೆ ಅದ್ರ ಮೇಲೂ ಕೂಡ ನಾವು ಚೆನ್ನಾಗಿ ಕಾಣಿಸ್ತೀವಿ. ಒಂದು ನಿಮಿಷ, ಸೊಳ್ಳೆ ಬಂದ್ಬಿಡುತ್ತೆ. ಈಗಾಗಲೇ 6 ಗಂಟೆ ಆಗ್ತಿದೆಯಲ್ಲ, ಸೊಳ್ಳೆ ಬರುತ್ತೆ. ಅದಕ್ಕೆ ನಾನು ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ದೆ. ಅಂದರೆ ಎಲ್ಲ ಪ್ಯಾಸೇಜ್ ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ದೆ, ಈ ವಿಂಡೋ ಅಷ್ಟೇ ಕ್ಲೋಸ್ ಮಾಡಿರಲಿಲ್ಲ. ಏನು ಹೇಳ್ತಾ ಇದೆ, ಕಲ್ಲರ್ ಮೇಯ್ನ್ ಏನಂದರೆ ಕಲ್ಲರು. ನಾವು ಯಾವ ಕಲ್ಲರ್ನ ಹಾಕ್ತೀವಿ ಅದ್ರ ಮೇಲೆ ನಾವು ಚೆನ್ನಾಗಿ ಕಾಣಿಸುವಂಥದ್ದು. ಡ್ರೆಸ್ ಅಲ್ಲ, ಆ ಡ್ರೆಸ್ಸು ನೀವು ಯಾವುದಾದ್ರೂ ಹಾಕ್ಕೊಳ್ಳಿ, ಹಳೇದಾದ್ರೂ ಹಾಕ್ಕೊಳ್ಳಿ, ಹೊಸದಾದ್ರೂ ಹಾಕ್ಕೊಳ್ಳಿ, ಅದು ಕಲ್ಲರ್ ಹೇಗಿದೆ ಅದ್ರ ಮೇಲೆ ಒಂದೊಂದು ಕಲರು ಚೆನ್ನಾಗಿ ಕಾಣಿಸುತ್ತೆ. ಪರ್ಪಲ್ಲು, ಗ್ರೇ, ಬ್ಲ್ಯಾಕ್, ವೈಟು, ಈ ಥರದ್ದು ಒಂದೊಂದು ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಕಲರ್ ಹಾಕಿದರೆ ಅದು ಹೊಸದಾದ್ರೂ ಹಾಕ್ಕೊಳ್ಳಿ, ಹಳೇದಾದ್ರೂ ಹಾಕ್ಕೊಳ್ಳಿ, ಅದು ಹಾಕಿದರೆ ಚೆನ್ನಾಗೇ ಕಾಣಿಸಲ್ಲ, ಒಂಥರ ಹೆಂಗೆಂಗೋ ಕಾಣಿಸ್ತಾ ಇರುತ್ತೆ. ಅದು ಕಲ್ಲರ್ ಮೇಲೆ ಡಿಪೆಂಡು. ನಿಮಗೆ ಯಾವ ಕಲರು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಆ ಕಲರ್ನ ಹಾಕ್ಕೊಂಡ್ರೆ ಸೀರೆ ಇರ್ಬೋದು, ಡ್ರೆಸ್ ಇರ್ಬೋದು, ಆವಾಗ ಚೆನ್ನಾಗಿ ಕಾಣಿಸ್ತೀರ. ನೀವು ಆದರೂ ಅಷ್ಟೇ, ಯಾರಾದರೂ ಅಷ್ಟೇ ಆ ಥರ ಚೆನ್ನಾಗಿ ಕಾಣಿಸ್ತೀರ. ಡ್ರೆಸ್ಸು ಯಾವ ರೀತಿ ಇದೆ ಅದ್ರ ಮೇಲೂ ಕೂಡ ಏನೂ ಡಿಪೆಂಡ್ ಆಗಲ್ಲ. ಏನಂದರೆ ಕಲ್ಲರ್ ಕೂಡ ಒಂದು ರೀಸನು. ಓಕೆ, ನಾವು ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅದ್ರ ಮೇಲೂ ಒಂದು ಸರಿ ಡಿಪೆಂಡ್ ಆಗುತ್ತೆ. ಓಕೆ, ಇವನು ಬಂದ ತಕ್ಷಣ ಆ ಥರ ಹೇಳ್ತಾ ಇದ್ನ, ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ಅವಾಗ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ, ಅದಕ್ಕೆ ವೀಡಿಯೋ ಮಾಡಿದ್ದೀನಿ. ಇವಾಗ ಅವನಿಗೆ ನಾನು ಬ್ಲ್ಯಾಕ್ ಟೀ ಯಾವಾಗಲೇ ಮಾಡಿಕೊಂಡು ಕುಡಿದೆ. ಇವಾಗ ಅವನಿಗೆ ಹಾಲು ಬೇಕಂತೆ. ನಾನು ಆ ಪಾತ್ರೆಯಲ್ಲಿ ಮಾಡಿಟ್ಟಿದ್ದೀನಿ, ಹಾಲು ಬೇಕಂತೆ. ಅದಕ್ಕೆ ಅವನಿಗೆ ಹಾಲು ಮಾಡಿ, ಕಾಫಿ ಕುಡಿತಾ ಇಲ್ಲ. ಹಾಲು ಕೊಟ್ಬಿಡಮ್ಮ, ಕಾಫಿ ಬೇಡ. ಕಾಫಿನ ಹಾಲ? ಕೌಶಿ, ಕಾಫಿ ಕೊಡ್ಲಾ ಹಾಲು ಕೊಡ್ಲಾ? ಒಂದೊಂದು ದಿನ ಕಾಫಿ ಕೇಳ್ತಾನೆ, ಒಂದೊಂದಿನ ಬೇಡಮ್ಮ ಬರೀ ಪ್ಲೈನ್ ಹಾಲೇ ಕೊಟ್ಕೊಡಿ ಅಂತ. ಅದಕ್ಕೆ ಇವಾಗ ಹಾಲೇ ಕೊಟ್ಬಿಟ್ಟು ಒಂದು 4 ಗಂಟೆ 20 ನಿಮಿಷ ವಾಕ್ ಮಾಡಿ ಬಂದು ಆಮೇಲೆ ಇನ್ನೇನು ಕೆಲಸ ಇಲ್ಲ. ಚಿಕನ್ ಚಾಪ್ಸ್ ಎಲ್ಲ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ, ಮೊಟ್ಟೆ ಬೇಯಿಸ್ಬಿಡೋಣ ಅಂತ. ಈಗ ಏನಾದರೂ ಒಂದು ಸಾಂಬಾರು ಮಾಡಿದ್ರು ಈಗ ಚಿಕನ್ದು ಚಾಪ್ಸು ಮತ್ತು ರಸಮ್ ಇದೆ, ಸಾಕು. ಅದಕ್ಕೆ ಮೊಟ್ಟೆ ಹಾಕ್ಬಿಡ್ತೀನಿ. ಚಿಕನ್ ಏನಂದರೆ ಒಂದು 4 ಪೀಸ್ ಇದೆ ಅಷ್ಟೇ. ಅದಕ್ಕೆ ಒಂದು 4 ಮೊಟ್ಟೆ, 3 ಜನ ಅಲ್ವೇ ಇರೋದು, 3 ಮೊಟ್ಟೆ ಬೇಯಿಸಿದ್ರೆ ಸಾಕಾಗುತ್ತೆ. 3 ಜನಕ್ಕೂ ಒಂದೊಂದು ಮೊಟ್ಟೆ, ಹಾಗೆ ಒಂದೊಂದು ಚಿಕನ್ ಪೀಸ್ ಹಾಕ್ಕೊಂಡು ತಿಂದರೆ ರಾತ್ರಿದು ಏನಿದೆ ಕಂಪ್ಲೀಟ್, ಅಂದರೆ ಇವತ್ತಿನ ದಿನ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಇದರ ಲಿಂಕ್ ಬೇಕಾದರೆ ಕೇಳಿ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂದರೆ ನ್ಯೂ ಇಯರ್ ಲಾಗ್ ದಿನ, ಅಂದರೆ ಇವತ್ತಿನ ದಿನ ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಶಾರ್ಟ್ಸ್ ವಿಡಿಯೋ, ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಕೇಳಿದ್ರೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ, ಹಾಕಿಲ್ಲ ಲಿಂಕ್ ಏನದು. ಯಾರಾದರೂ ಕಮೆಂಟ್ ಮಾಡಿದ್ರೆ ಲಿಂಕ್ ಹಾಕ್ತೀನಿ, ಇಲ್ಲ ಅಂದರೆ ಲಿಂಕ್ ಹಾಕೋಕ್ಕೆ ಹೋಗಲ್ಲ. ಅದಕ್ಕೆ ಬೇಕು ಅಂದರೆ ಕಮೆಂಟ್ ಮಾಡಿ ಅಷ್ಟೇ. ಓಕೆ, ನಿನ್ನೇನು ಮಾಡಿದ್ದೆ ಅಂದರೆ ಅವನಿಗೆ ನೀನು ಕಾಫಿ ಮಾಡೋಕ್ಕೆ ಮಾಡಿದ್ದೆ. ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ವೀಟ್ ಅಂದರೆ ಸ್ವೀಟ್ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಓಕೆ ಫ್ರೆಂಡ್ಸ್, ಹಾಗೆ ಇದು ಬಂದು ನ್ಯೂ ಇಯರ್ ಡೇ ಲಾಸ್ಟ್, ಅಂದರೆ ನೈಟ್, ಸಂಜೆ. ಇವಾಗ ಮುದ್ದೆ ಎಲ್ಲ ಮಾಡಿದ್ದೀನಿ. ಹಾಗೆ ಚಿಕನ್ ಚಾಪ್ಸ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು 3 ಮೊಟ್ಟೆ ಬೇಯಿಸಿ ಹಾಕಿದ್ದೀನಿ. ಇಲ್ಲಿಗೆ ಸಾಕಾಗುತ್ತೆ ಅಂಥೇಳಿ ಸ್ವಲ್ಪ ಸಾಲ್ಟೇಜ್ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದೀನಿ ಚಾಪ್ಸ್ಗೆ. ಅದಕ್ಕೆ ನೀರು ಥರ ಆಗೋಯ್ತು. ಇನ್ನು ಮೋನ್ಮಮ್ಮ ನೋಡಿದರೆ ಏನಂತಾರೆ ಏನೋ ಗೊತ್ತಿಲ್ಲ. ಟೇಸ್ಟ್ ಇದ್ದರೆ ಓಕೆ, ಸ್ವಲ್ಪ ಗಟ್ಟಿ ಇತ್ತಲ್ವ ಚಾಪ್ಸ್, ಇದೇ ನೀರು ಥರ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಬಿಡ್ತಾರೆ. ಆದರೆ ಆ ಥರ ಏನೂ ಅನ್ನಲಿಲ್ಲ, ಅದು ಚೆನ್ನಾಗೇ ಇತ್ತು. ಆದ್ದರಿಂದ ಆಮೇಲೆ ಹಲ್ವಾನು ಕೂಡ ತುಂಬ ಚೆನ್ನಾಗಾಗಿತ್ತು. ಕೌಶಿ, ನಾನು ಹೇಳಿಲ್ವ ಸ್ವೀಟ್ ಎಲ್ಲ ತಿನ್ನಲ್ಲ ಅಂತ, ನಾನು ಮೋನ್ಮಮ್ಮ ಮಧ್ಯಾಹ್ನ ತಿಂದ್ವಿ. ಆಮೇಲೆ ಕೌಶಿಗೆ ರಾತ್ರಿಗೆ ಇಟ್ಟಿದ್ದೆ. ಅವ್ನು ಬಂದ್ಬಿಟ್ಟು ತಿನ್ನಲೇ ಇಲ್ಲ, ಬೇಡಮ್ಮ ಅಂತೇಳಿ. ನೋಡಿ, ಸ್ವಲ್ಪನೇ ಉಳಿದಿರುವಂಥದ್ದು, ಅದು ಈ ಥರ ಆಗಿದೆ ಈಗ. ಅದಕ್ಕೆ ಸ್ವಲ್ಪನೇ ಒಂದು 2-3 ಸ್ಪೂನ್ ಆಗೋ ಥರ ಇದೆ. ಅದೇ ನೋಡುವಾಗ ಸ್ವಲ್ಪ ಕಾಣಿಸ್ತಾ ಇದೆ. ತೊಗೊಂಡು ತಿನ್ನು ಅಂತ ಹೇಳ್ತಾ ಇದೆ. ಅದಕ್ಕೆ ಅವನು
ಬೇಡ ಬೇಡ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇವಾಗ ಫ್ರಿಜ್ಜಲ್ಲಿಟ್ಟು ನಾಳೆಗೆ ಅದನ್ನ ನಿನಗೆ ಕೊಡ್ತೀನಿ, ಸ್ವಲ್ಪನೇ ಮಾಡಿರೋದು ತಿನ್ನು ಅಂತ ಹೇಳಿದ ಮೇಲೆ ಆಮೇಲೆ ಅವನು ಅದನ್ನು ತಿಂದಿದ್ದು, ಇಲ್ಲಾಂದರೆ ತಿಂತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ರೇಗಾಡಿದೆ, ಎಲ್ಲ ನ್ಯೂ ಇಯರ್ ದಿನ ಸ್ವೀಟ್ ಎಲ್ಲ ತಿಂತಾರೆ, ನೀನು ನೋಡಿದ್ರೆ ಸ್ವೀಟ್ ಕೊಟ್ಟರೆ ಬೇಡ ಅಂತೀಯ, ಆ ಥರ ಎಲ್ಲ ಹೇಳಿದ್ಮೇಲೆ ಆಮೇಲೆ ತಿಂದಿದ್ದು. ಓಕೆ ಫ್ರೆಂಡ್ಸ್, ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ. ಅದು ತುಂಬ ಹೊತ್ತು ಹಾಕ್ಕೊಂಡಿರೋಕ್ಕಾಗಲ್ಲ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಾಗೆ ಬಿಗ್ ಬಾಸ್ ನೋಡ್ತಾ ಕೂತಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.